ನೀವೇನಾದರೂ 1 ಅವರ್ ಟ್ರಿಪ್ ಪ್ಲಾನ್ ಮಾಡಿದರೆ ಈ ವಿಡಿಯೋನ ನೋಡಿ. ಅದರಲ್ಲೂ ಈ 4 ಪ್ಲೇಸ್ಗಳಂತೂ ನೋಡ್ದಲೇ ಮರಿಬೇಡಿ. ಯಾಕೆಂದರೆ ತುಂಬ ಚೆನ್ನಾಗಿದೆ ಈ ಪ್ಲೇಸ್ಗಳು ನೋಡೋಕ್ಕೆ ಮಾತ್ರ. ಅವು 4 ಸ್ಥಳಗಳು ಯಾವ್ಯಾವು ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ವಿಡಿಯೋನ ತಡ ಮಾಡೋದು ಬೇಡ. ಉತ್ತರ ಕನ್ನಡ ಜಿಲ್ಲೆಯ ಒಂದು ರಮಣೀಯ ಘಟ್ಟವಾದ ಹೊನ್ನಾವರ ಅನೇಕ ಪ್ರವಾಸಿ ಆಕರ್ಷಣೆಗಳಿಂದ ತುಂಬಿದೆ. ಪ್ರಕೃತಿಯನ್ನು ಆರಾಧಿಸುವವರಿಗೆ ಮತ್ತು ಶಾಂತಿಯನ್ನು ಬಯಸುವ ಮಂದಿಗೆ ನಿಜಕ್ಕೂ ಈ ಪಟ್ಟಣದ ಪ್ರವಾಸೋದ್ಯಮ ನಿಮ್ಮನ್ನು ಹಿಡಿದಿಟ್ಟುಕೊಳ್ಳುತ್ತದೆ. ಹೊನ್ನಾವರಕ್ಕೆ ಭೇಟಿ ನೀಡಲು ಒಂದು ಕಾರಣವೆಂದರೆ ಇದು ಗೋಕರ್ಣ, ದಾಂಡೇಲಿ ಮತ್ತು ಕಾರವಾರಕ್ಕಿಂತ ಕಡಿಮೆ ಜನಸಂದಣಿ ಮತ್ತು ಸಾಂಪ್ರದಾಯಿಕವಾಗಿದೆ. ಜನರು ಕಡಲ ತೀರಗಳು, ಸಮುದ್ರದ ಆಹಾರ, ತೂಗುಸೆತವಗಳು, ಜಲಪಾತಗಳು ಇನ್ನೂ ಮುಂತಾದ ಚಟುವಟಿಕೆಗಳನ್ನು ಇಲ್ಲಿ ಆನಂದಿಸಬಹುದು. ಇಡಗುಂಜಿ ಗಣಪತಿ ದೇವಾಲಯ ಕರ್ನಾಟಕದ ಜನಪ್ರಿಯ ದೇವಾಲಯಗಳಲ್ಲಿ ಇಡಗುಂಜಿ ಗಣಪತಿ ದೇವಾಲಯವು ಒಂದು. ಇಲ್ಲಿ ಮಹಾಗಣಪತಿಯು ನೆಲೆಸಿದ್ದಾನೆ. ವರ್ಷಕ್ಕೆ 1 ದಶಲಕ್ಷ ಹೆಚ್ಚು ಭಕ್ತರನ್ನು ಈ ಆಲಯವು ಆಕರ್ಷಿಸಿದೆ. ಇದು 1500 ವರ್ಷಗಳ ಇತಿಹಾಸವನ್ನು ಹೊಂದಿರುವ ಪುರಾತನ ದೇವಾಲಯವಾಗಿದೆ. ಸುಂದರವಾದ ಗಣಪತಿಯ ಪ್ರತಿಮೆಯಿಂದಾಗಿ ಈ ಸ್ಥಳವನ್ನು ಈ ಹೆಸರಿನಿಂದ ಕರೆಯಲಾಗುತ್ತದೆ. ಕಾಸರಗೋಡು ಬೀಚ್. ಹೊನ್ನಾವರದಲ್ಲಿ ಕಾಸರಗೋಡು ಬೀಚ್ ಇದೆ. ಇದು ಇಲ್ಲಿನ ಆಕರ್ಷಣೀಯ ಸೌಂದರ್ಯ ರಮಣೀಯ ಕಡಲ ತೀರವಾಗಿದೆ. ಕಾಸರಗೋಡು ಬೀಚಲ್ಲಿ ಸೂರ್ಯಾಸ್ತ ಮತ್ತು ಸೂರ್ಯೋದಯವನ್ನು ನೋಡುವ ಖುಷಿಯೇ ಬೇರೆ. ಅಪ್ಸರಕೊಂಡ ಬೀಚ್ ಕಾಸರಗೋಡಿನ ಮತ್ತೊಂದು ಜನಪ್ರಿಯ ಕಡಲ ತೀರ ಯಾವುದು ಅಂತಂದರೆ ಅದು ಅಪ್ಸರಕೊಂಡ ಬೀಚ್. ಅಪ್ಸರಕೊಂಡ ಜಲಪಾತದಂತೆ ಅಪ್ಸರಕೊಂಡ ಬೀಚ್ ಕೂಡ ಅಷ್ಟೇ ಜನಪ್ರಿಯವಾಗಿದೆ. ಇಲ್ಲಿ ಸುಂದರವಾದ ಕಡಲ ತೀರ, ಕೆಲವು ಪ್ರಸಿದ್ಧ ಪ್ರವಾಸಿ ಆಕರ್ಷಣೆಯ ಸ್ಥಳಗಳು ಇದೆ. ಇನ್ನು 4ನೇದಾಗಿ ಬಂದುಬಿಟ್ಟು ಅಪ್ಸರಕೊಂಡ ಜಲಪಾತ. ಅಪ್ಸರಕೊಂಡ ಜಲಪಾತ ಹೊನ್ನಾವರದಿಂದ 7 ಕಿಲೋಮೀಟರ್ ದೂರದಲ್ಲಿದೆ. ಇದು 10 ಅಡಿ ಎತ್ತರದಿಂದ ಧುಮ್ಮಿಕ್ಕುವ ಜಲಪಾತದ ಸೌಂದರ್ಯವನ್ನು ನೋಡಿಯೇ ಆನಂದಿಸಬೇಕು. ಅಪ್ಸರಕೊಂಡ ಜಲಪಾತವನ್ನು ತಲುಪಲು ನೀವು ಸುಮಾರು 150 ಮೆಟ್ಟಿಲುಗಳನ್ನು ಇಳಿಯಬೇಕು. ಅಲ್ಲಿ ನೀವು ಜಲಪಾತದ ಈ ಅದ್ಭುತ ದೃಶ್ಯಾವಳಿಗಳನ್ನು ಹಾಗೂ ನೀರಿನಲ್ಲಿ ಜಲಕ್ರೀಡೆಯನ್ನು ಆನಂದಿಸಬಹುದು. ಇವಲ್ಲದೆ ಇನ್ನು ಈಕೋ ಬೀಚ್, ಕಾಂಡ್ಲಾವನ, ಬೋಟ್ ರೈಡಿಂಗ್ ಇನ್ನು ಮುಂತಾದ ಅನೇಕ ಪ್ರಸಿದ್ಧ ತಾಣಗಳು ಇವೆ ಹೊನ್ನಾವರದಲ್ಲಿ. ನೀವು ಒಮ್ಮೆ ಭೇಟಿ ನೀಡಿ ಈ ಪ್ರಕೃತಿ ಸೌಂದರ್ಯವನ್ನು ಆನಂದಿಸಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.